ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಇದು ಸೋಮವಾರದ ಬ್ಲಾಗ್. ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಎಲ್ರಿಗೂ ಶ್ರೀಕೃಷ್ಣ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತಾ ಇದು ಬೆಳಗ್ಗಿನ ಬ್ಲಾಗ್. ಬೆಳಿಗ್ಗೆ 6 ಗಂಟೆಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಗಿಡ ಎಲ್ಲ ಗುಡಿಸಿ ಎಲ್ಲ ಆಯಿತು. ಗಿಡಗಳಿಗೆಲ್ಲ ನೀರು ಹಾಕ್ಕೊಂಬಂದೆ. ಆಮೇಲೆ ಮೋಡ ಬರುತ್ತೆ, ಮಳೆ ಬರುತ್ತೆ ಅಂದ್ಕೊಂಡೆ, ಮಳೆ ಬಂದಿಲ್ಲ. ಅದಕ್ಕೆ ಮಳೆ ಬರುತ್ತೇನೋ ಅಂದ್ಕೊಂಡು ಇವಾಗ ಎದುರುಗಡೆ ಮಾತ್ರ ತುಳಸಿ ಕಟ್ಟೆಗೆ ಮಾತ್ರ ನೀರು ಹಾಕ್ಕೊಂಬಿಟ್ಟು ರಂಗೋಲಿ ಇಡ್ತಾಯಿದ್ದೀನಿ. ಈ ಕಡೆ ನನ್ನ ಮಗನಿಗೆ ಪುಳಿಯೋಗರೆ ಬೇಕಂತೆ, ಅದಕ್ಕೆ ಅವ್ನು ಸ್ಕೂಲಿಗೆ ತಗೊಂಡು ಹೋಗ್ಬೇಕಲ್ವ, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಈ ಕಡೆ ನೋಡಿ ನಾನು ಇಲ್ಲಿ ಒಳಗಡೆನೂ ಗಿಡ ಇಟ್ಟಿದ್ದೀನಿ, ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ಇವಾಗ ನೋಡಿ ಮೋಡ ಇತ್ತು ಬೆಳಿಗ್ಗೆ, ನಾನು ನೀರು ಹಾಕೋ ಅಷ್ಟೊತ್ತಿಗೆ ಹೊರಗಡೆ, ಆವಾಗ ಮೋಡದ ನಡುವಿಂದ ಸೂರ್ಯ ಹೊರಗಡೆ ಬರ್ತದೆ, ತುಂಬ ಚೆನ್ನಾಗಿರುತ್ತಲ್ವ ನೋಡೋಕ್ಕೆ. ಅದಕ್ಕೆ ನೀವು ನೋಡಲಿ ಅಂತ ತೋರಿಸ್ತಾ ಇದ್ದೆ ಅಷ್ಟೇ. ಇಲ್ಲಿ ಅನ್ನನೂ ಆಯಿತು. ಇವಾಗ ಪುಳಿಯೋಗರೆನ ಕಾಯಿಸ್ಕೊಂಡು ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಸಿಗ್ತಾ ಇರೋದು ಮಧ್ಯಾಹ್ನ ಅಂದರೆ 11:30 ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು, ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಈಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವಾಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಕೊಂಡು ನೈಟು ಒಂದು ಸ್ವಲ್ಪ ಅವನಿಗೆ ಅಭಿಷೇಕ ಅದೆಲ್ಲ ಮಾಡಿಬಿಟ್ಟು ಪೂಜೆ ಮಾಡೋಣ, ಆವಾಗ ಪೂಜೆನ ನಾನು ತೋರಿಸ್ತೀನಿ. ಇವಾಗ ಇಲ್ಲಿ ನಾನು ಬೇಳೆ ಸಾರಿಗೆ ಇಡ್ತಾಯಿದ್ದೀನಿ. ಈ ಕಡೆ ನಾನು ಇದು ಅಲಸಂಡೆ ಕಾಳನ್ನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಮಂಗಳೂರು ಸೌತೆಕಾಯಿ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಇದು ಚೆನ್ನಾಗಿ ಅಷ್ಟು ಬೇಯ್ತಾ ಇರಲಿ. ಇವಾಗ ಇಲ್ಲಿ ನಾನು ಬೀನ್ಸ್ ತೊಗೊಂಡಿದ್ದೀನಿ ಪಲ್ಯ ಮಾಡೋಣ ಅಂತ. ಇವಾಗ ಅಡುಗೆ ಕೆಲಸವನ್ನು ಬೇಗ ಮುಗಿಸ್ಬಿಟ್ರೆ ಆಮೇಲೆ ಒಂದು 7-7:30 ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಅಡುಗೆನ ಬೇಗ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಇದ್ದೀನಿ. ಇಲ್ಲಿ ನೋಡಿ ಸೌತೆಕಾಯಿ ಬೇಯ್ತಾ ಬರ್ತಾಯಿದೆ. ಇವಾಗ ಮಸಾಲೆನೂ ರೆಡಿ ಮಾಡಿದ್ದೀನಿ. ಅದು ಮಸಾಲೆ ನಾನು ನಿಮಗೆ ಯಾವುದು ಕ್ಲಿಯರಾಗಿ ತೋರಿಸಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಲ ಯಾವತ್ತಾದರೂ ನಾನು ತೋರಿಸ್ತೀನಿ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಸುಕ್ಕ ಥರ ಮಾಡ್ತಾಯಿದ್ದೀನಿ, ಬೇಳೆ ಸಾರು ಬೇರೆ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ಇವಾಗ ನೋಡಿ ಇದು ಕುದಿ ಬರ್ತಾಯಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಬೇಯಿಸ್ಕೊಳ್ಳಿ. ಅದು ತುಂಬ ಚೆನ್ನಾಗಿರುತ್ತೆ. ಅದು ನಾನು ಒಂಥರ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಗಟ್ಟಿಯಾಗಿ. ಅದು ಇವಾಗ ಇಷ್ಟು ನೀರಿದ್ದರೆ ಸಾಕು, ಆಮೇಲೆ ಅದು ಗಟ್ಟಿಯಾಗುತ್ತೆ. ಈ ಕಡೆ ನೋಡಿ ದಾಲ್ ರೆಡಿಯಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಇಂಗು, ಕರಿಬೇವು ಸೊಪ್ಪು ಮತ್ತು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗ ನೋಡಿ ದಾಲ್ ಸ್ವಲ್ಪನೇ ಮಾಡಿರೋದು, ಎಲ್ಲ ಇರುತ್ತಲ್ವ, ಎಲ್ಲನೂ ಸ್ವಲ್ಪನೇ ಮಾಡಿರೋದು ನಾನಿವತ್ತು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು, ಆಮೇಲೆ ಸೈಡ್ಗೆ ಎತ್ತಿಡೋಣ. ಈ ಕಡೆ ನಾನು ಆವಾಗ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಂತ. ಇವಾಗ ನೋಡಿ ಬೀನ್ಸ್ ಪಲ್ಯನೂ ಈ ಕಡೆ ರೆಡಿ ಆಗ್ತಾಯಿದೆ. ಇದಕ್ಕೆ ಇದು ತರಕಾರಿ ನಮ್ಮೂರ ಕಡೆ ಏನು ಮಾಡ್ತಾರೆ, ತರಕಾರಿ ಸುಕ್ಕ ಪೌಡ್ರ್ ಮಾಡ್ತಾರೆ ವೆಜ್ಜಿಗೆ ಅಂತಲೇ, ಅದನ್ನು ಹಾಕ್ಕೊಂಬಿಟ್ಟು ನಾನು ತೆಂಗಿನಕಾಯಿ ತುರಿ ಹಾಕ್ಕೊಂಬಿಟ್ಟು ಮಾಡಿದ್ದೆ. ಇವಾಗ ಇಲ್ಲಿ ಲಡ್ಡು ಮಾಡೋಣ ಅಂತ ನಾನು ಇದು ರೆಡ್ ರೈಸ್ನ ತೊಗೊಂಡಿದ್ದೀನಿ. ಅದನ್ನು 5 ಸಲ ಚೆನ್ನಾಗಿ ತೊಳೆದುಬಿಟ್ಟು ಅದು ನೀರೆಲ್ಲ ಸೋಸಲಿ ಅಂತ ಆ ಥರ ಇಟ್ಟಿದ್ದೀನಿ. ಇವಾಗ ನೀರೆಲ್ಲ ಕೆಳಗೆ ಬರುತ್ತೆ. ಆಮೇಲೆ ನೋಡಿ ಇವಾಗ ಲಡ್ಡು ರೆಡಿ ಆಯಿತು. ಇದು ಬರೀ ಅಕ್ಕಿಯಿಂದ ಮಾಡಿರೋದು, ಬೆಲ್ಲ, ಅಕ್ಕಿ, ಬಾದಾಮಿ ಮತ್ತು ಗೋಡಂಬಿ ಮತ್ತು ಮಕ್ಕೆನೆ ಅದೆಲ್ಲ ಹಾಕ್ಬಿಟ್ಟು ತೃಪ್ತಿ ಆಯಿತು ನನಗೆ. ಇವಾಗ ಇಲ್ಲಿ ನೀರು ದೋಸೆ ಮಾಡ್ತಾಯಿದ್ದೀನಿ ನೋಡಿ. ನೀರು ದೋಸೆ ನಮ್ಮೂರ ಕಡೆ ಈ ಹಬ್ಬಕ್ಕೆ ನೀರು ದೋಸೆ ಮಾಡೇ ಮಾಡ್ತಾರೆ. ಅದಕ್ಕೆ ಅದು ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಬಿಟ್ಟು ಅದರ ಒಳಗಡೆ ಇಟ್ಬಿಟ್ಟು ಅದನ್ನು ರೋಲ್ ಥರ ಮಾಡ್ತೇವೆ, ಫೋಲ್ಡ್ ಥರ ಮಾಡಿಬಿಟ್ಟು ರೋಲ್ ಥರ ಮಾಡ್ತೀವಿ. ಇದನ್ನು ಅದು ಫುಲ್ಲು ಎದ್ದೇಳಬೇಕು, ಈ ಥರ ಮಡಚೋದಿಲ್ಲ. ನನಗದು ಬಂದಿಲ್ಲ, ಅದಕ್ಕೋಸ್ಕರ ಮಡಿಸ್ತಾಯಿದ್ದೀನಿ ನಾನು. ತುಂಬ ಲೇಟ್ ಆಯಿತು. ಇವಾಗ 9:30 10 ಗಂಟೆ ಹತ್ರ ಆಗ್ತಾಯಿದೆ.
ರಾತ್ರಿ. ಅದಕ್ಕೆ ನನ್ನ ಮಗ ಹಸಿವಾಗ್ತಾಯಿದೆ ಊಟ ಕೊಡಮ್ಮ ಅಂತ ಇದ್ದಾನೆ. ಅದಕ್ಕೆ ಈ ಥರ ಅದು ಕಲಸಿರೋಂಥ ಇಟ್ಟಿದ್ದೆ, ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲ ಕಲಸ್ಬಿಟ್ಟು ಇಟ್ಟಿದ್ದೆ, ಅದು ಹಾಕಕ್ಕೆ ಮರ್ತೋಯ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್